ವಿಡಿಯೋಗೆ ಅಂತ ಒಂದು ಫಿಲ್ಟರ್ ಹಾಕೊಂಡು ಮಾತಾಡ್ತಾ ಇದ್ದಾರೆ. ಏನಾದ್ರೂ ಅವರು ಫಿಲ್ಟರ್ ತೆಗೆದು ಬಿಟ್ರೆ ನನ್ನನ್ನು ರೋಸ್ಟ್ ಮಾಡಕ್ ಬಿಡ್ತಾರೆ ಅಲ್ವಾ? ಫೈನಲಿ ರೀಚ್ ಆದ್ವಿ ಯೂಟಿ. ವಿ ಆರ್ ಗೋಯಿಂಗ್ ಟು ಯೂಟಿ. ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾವು ಊಟಿ ಹೊರಟಿದ್ದೀವಿ. ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಾ ಇರೋದು. ಸೊ ಏನಾದರೂ ಮಿಸ್ಟೇಕ್ಸ್ ಇತ್ತು ಅಂತಂದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಸೊ ನಮ್ಮ ಚಾಲಿನ ಇವತ್ತು ನಾವು ಮನೆಯಲ್ಲೇ ಬಿಟ್ಟು ನಾವು ಮಾತ್ರ ಊರಿಗೆ ಹೋಗ್ತಾ ಇದ್ದೀವಿ. ಹಾಯ್ ಚಾರ್ಲಿ. ಅವನಿಗೆ ಪಾಪ ಫುಲ್ ಬೇಜಾರಾಗೋಗಿದೆ ನಾವು ಕರ್ಕೊಂಡು ಹೋಗ್ತಿಲ್ಲ ಅಂತ. ಚಾರ್ಲಿ ಇಲ್ಲೋಡಿಲಿ, ತಿರುಗು ಇಲ್ಲೋಡಪ್ಪ. ಸೊ ಊಟಿ ಹೊರಟಿರೋದಕ್ಕೆ ಏನು ಎಕ್ಸೈಟ್ಮೆಂಟ್, ಹೇಗಿದೆ ಎಕ್ಸೈಟ್ಮೆಂಟ್? ನೋಡಬೇಕು ಇಲ್ಲ ಟ್ರಿಪ್ ಹೋದ್ಮೇಲೆ ಹೇಗಾಗುತ್ತೆ ಅಂತ ನೋಡೋಣ. ಓಕೆ, ಬಾಯ್ ಬಾಯ್. ಅಥರ್ವಾ, ನಾವೆಲ್ಲ ಹೋಗ್ತಿದ್ದೀವಿ? ಯೂಟಿ. ವಿ ಆರ್ ಗೋಯಿಂಗ್ ಟು ಯೂಟಿ. ಸೊ ಈಗ 6:45 ಮೈಸೂರನ್ನ ಬಿಟ್ಟಿದ್ದೀವಿ. ನಿನ್ನೆ ನೈಟ್ ಬೆಂಗಳೂರಿಂದ ಮೈಸೂರು ಬಂದ್ಬಿಟ್ವಿ. ಇಲ್ಲಿಂದ 3.5 ಜರ್ನಿ ಅಂತೆ. ಐ ಆಮ್ ಶೋರ್ 4 to 5 hours ಜರ್ನಿ ಆಗೇ ಆಗುತ್ತೆ. ಸೊ ಈಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹರಿಗೋವಿಂದಾಸ್ಗೆ ಹೋಗ್ತಾ ಇದ್ದೀವಿ. ಹರಿಗೋವಿಂದಾಸ್ ಓಪನ್ ಆಗೇ ಇರಲಿಲ್ಲ. ಸೊ ಹಾಗಾಗಿ ನಾವು GTRಗೆ ಬ್ರೇಕ್ಫಾಸ್ಟ್ಗೆ ಬಂದಿದ್ದೀವಿ. ಕೊಡು ಅಮ್ಮ ಸೇ ಹಾಯ್. ಹ್ಞೂ, ನೀರು ತಗೋಬೇಕು. ಅಥವಾ ಏನು ತಿಂಡಿ ತಿಂತೀರಾ? ದೋಸಾ. ಓಕೆ. ಆರ್ಯ ಏನು ತಿಂಡಿ ತಿಂತೀರಾ? GTR ಹೋಟೆಲಲ್ಲಿ ನೀವು ಉಪ್ಪಿಟ್ಟನ್ನು ಟ್ರೈ ಮಾಡಬೇಕು. ಇಂಥ ಉಪ್ಪಿಟ್ಟನ್ನು ನಾನು ಲೈಫಲ್ಲೇ ತಿಂದಿಲ್ಲ, ಅಷ್ಟು ಚೆನ್ನಾಗಿತ್ತು. ಹೆಂಗಿದೆ ಕಾಫಿ? ನಾವಿನ್ನೂ ಟೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡಿ ನೋಡಬೇಕು. ಮತ್ತೆ ಅವ್ರು ಹೇಳಿದ್ದಾರೆ ಚೆನ್ನಾಗಿದೆ ಅಂತ. ಟೇಸ್ಟ್ ಮಾಡಿ ಹೇಳ್ತೀವಿ. ಕಾಣಿಸುತ್ತೆ ನೋಡು, ಕೂತ್ಕೊಂಡು ಅದು ತಗೊಂಡ ಬಂಡೀಪುರ ಟೈಗರ್ ರಿಸರ್ವ್. ಹೌದಾ? ಎಲಿಫೆಂಟ್ ನೋಡು ಬರ್ತಾ ಇದೆ. ಅಲ್ಲಿ ನೋಡ್ದಾ? ಎಲಿಫೆಂಟ್ ಮಾಡೋದಪ್ಪ. ಇಲ್ಲೊಂದು ಇಲ್ಲೆರಡು. ನನ್ನ ಮಗಳೇ ಮಲ್ಕೊಬಿಟ್ಟೈತಲ್ಲ, ನೋಡಿಲ್ವಲ್ಲ? ಇಲ್ಲಿ ನೋಡ್ದಾ? ಇದು ಕಾಡದು. ಇದು ಕಾಡೇನೆ. ಕಾಡಾನೆ. ತಮಿಳ್ನಾಡು ಲಿಮಿಟ್ ಸ್ಟಾರ್ಟ್ ನೋಡಿ. ಈಗ ಇಮಿಡಿಯೇಟ್ ಮೆಸೇಜ್ ಬಂದ್ಬಿಡುತ್ತೆ ಟವರ್ ಚೇಂಜ್ ಆಗೋದು. ಇದು ನೀಲಗಿರಿ ಇದು ತಮಿಳ್ನಾಡು ಸ್ಟಾರ್ಟ್ಸ್ ಅಂತ ಹಾಕ್ಬಿಟ್ಟಿದಾರಲ್ಲ. ಇಲ್ಲಿಂದ ಮಧುಮಲೈ ಫಾರೆಸ್ಟ್. ಈಗ ಇಲ್ಲಿವರೆಗೂ ನಮ್ದು ಬಂಡೀಪುರ ಫಾರೆಸ್ಟ್ ಅಂತ ಇಟ್ಟಿದೀವಲ್ವಾ ನಾವು. ಇಲ್ಲಿಂದ ಮಧುಮಲೈ ಫಾರೆಸ್ಟ್, ಟೈಗರ್ ರಿಸರ್ವ್ ಫಾರೆಸ್ಟ್. ಯಾರನ್ನು ಗೈಡನ್ನು ಕರ್ಕೊಂಡು ಹೋಗ್ತಾ ಇದ್ವಿ. ಓ ಮಧುಮಲೈ ಇಲ್ಲೇ ಮಧುಮಲೈ ಟೈಗರ್ ರಿಸರ್ವ್. ಇನ್ನೂ ಮುಗಿದಿಲ್ಲ ಇದೆ. ಹುಡುಗರು ಇದ್ರೆ ಚೆಕಿಂಗ್ ನೋಡಿ, ಫುಲ್ ಚೆಕಿಂಗ್ ಮಾಡ್ತಾ ಇದಾರೆ. ಬ್ಯಾಚುಲರ್ಸ್ ಇದ್ರೆ ನೋಡ್ತಾ ಇದೆ ಒಂದು. ಅಯ್ಯೋ ರೋಡಲ್ಲೇ ಐತಲ್ಲಪ್ಪ. ಅರಿ ತೋರಿಸಿ, ಇಲ್ಲಿ ಅರಿಯ ಎಲಿಫೆಂಟ್. ಇಲ್ಲಿ ಅರಿಯ ಇಲ್ಲಿ ಹುಡುಗ ಮಕ್ಕಳು ಕೇಳೋಣ. BYD ಅಂತೀನಿ, ಇದು ಮಹೀಂದ್ರಾದು B6. ಮಲಗ್ತಾನೆ ಎಲ್ಲೋ ಬೋರ್ಡ್ ಗಾಡಿ B6 ಬರ್ತದೆ ಮಹೀಂದ್ರಾದು. ಹತ್ತವ್ರಿಗೆ ಜಾಗ ಬಿಟ್ಬಿಡ್ಬೇಕು ಇವರು ಇಳಿಯೋರು. ಒಂದಲ್ಲೇ ಹೋಗ್ತೇನೆ.
ಈಗ ನಾವು ಊಟಿಗೆ ಬಂದಾಯಿತು. ಟೈಮ್ 12:38 ಆಗಿದೆ. ರೆಸಾರ್ಟ್ ಹೆಸ್ರು ಏನನ್ನೋದೇ ಮರ್ತೋಯ್ತು. ಚೆನ್ನಾಗಿ ನಿದ್ದೆ ಹೊಡೆದ್ಬಿಟ್ಟಿದ್ದೆ. ಹೋಗ್ಬಿಟ್ಟು ಕೇಳೋಣ ಏನು ಮಾಡ್ತಾಯಿದ್ದಾರೆ ಅಂತ. ಲಾಗಿನ್ ಆಗ್ತಾ ಇದ್ದಾರೆ, ಚೆಕ್ ಇನ್ ಆಗ್ತಾ ಇದ್ದಾರೆ. ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಏನು ಮಾತಾಡ್ತಿದ್ದೀನಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ವ್ಯಾಲಿ ರೂಮ್ ಕೇಳಿದ್ದೀನಿ. ಫೈನಲಿ ರೀಚ್ ಆದ್ವಿ ಊಟಿ. ಮಾತಾಡಿ ಮುಂದಕ್ಕೆ ಏನಾದರೂ. ಈಗ ರೂಮ್ಗೆ ಹೋಗ್ತಾ ಇದೀವಿ. ಹೊಟ್ಟೆ ತುಂಬ ಹಸಿತಾ ಇದೆ, ಫಸ್ಟ್ ಊಟ ಮಾಡಬೇಕು. ಸಿಂಡ್ರೆಲ್ಲ ಒಂದು ಸ್ಲಿಪ್ಪರ್ನ ಬೀಳಿಸ್ಕೊಂಡು ಓಡಾಡ್ತಾ ಇರೋದು. ಏನ್ ಮಾಡಕತ್ತು? ಹೌದಾ? ಬಿಸಿನೀರು ಬರುತ್ತಲ್ವಾ? ಬಿಸಿನೀರು ಬರುತ್ತೆ. ಇಲ್ಲ ಅಮ್ಮ, ಬಿಸಿನೀರೆಲ್ಲ ಬರಲ್ಲ, ತಣ್ಣೀರೇ ಬರಲ್ಲ. ನಾವು ಬಿಸಿನೀರು ಕಾಯಿಸ್ಕೋಬೇಕು. ಏನ್ ಮಾಡ್ತಿದ್ಯತ್ತು? ನೀನು ಟಿವಿ ನೋಡು. ಎರಡು ರೂಮ್ ಇದಾವಲ್ವಾ? ಲಂಚ್ ಇನ್ನೂ ರೆಡಿ ಆಗಿರಲಿಲ್ಲ, ಹಾಗಾಗಿ ಟೈಮ್ ಪಾಸ್ ಮಾಡೋಣ ಅಂತ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಪ್ಲೇ ರೂಮ್ ಇತ್ತು. ಸೊ ಅಲ್ಲಿ ಬಂದು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಅಮ್ಮ ಬ್ಯಾಗ್ ಹಾಕ್ಕೊಂಡು ಸೈಕಲ್ ಪೆಡಲ್ ಮಾಡಿಕೊಂಡು ಏನು ಸರ್ಕಸ್ ಮಾಡ್ತಿದ್ದೀರಾ ಇಬ್ರು? ಸೊ ನಾನೇನು ಎಕ್ಸಸೈಸ್ ಮಾಡೋದೇ ಬೇಕಾಗಿಲ್ಲ, ಆಲ್ರೆಡಿ ಸ್ಲಿಮ್ ಆಗಿದ್ದೀನಿ. ಹಾಯ್ ಸರ್, ನೀವು ಆಲ್ರೆಡಿ 0 ಫಿಗರು, ನೀವೇನು ಮಾಡ್ತಿದ್ದೀರಾ ಇನ್ನು? ನಿಧಾನ. ಓಹೋ, ಈಗಿನದು ನೋಡಿ ನಿಮ್ಮಮ್ಮ. ಬನ್ನಿ ಬನ್ನಿ. ಈ ನಟರಾಜ ದೇವರನ್ನ ನೋಡ್ತಾ ಇದ್ರೆ, ಈ ಸ್ಟೆಪ್ಪನ್ನು ನೋಡ್ತಾ ಇದ್ರೆ ಆಪ್ತ ಮಿತ್ರ ನೆನಪಾಗುತ್ತೆ. ಊಟ ಏನಾದರೂ ಇರಲಿ, ಫಸ್ಟ್ ನಮ್ಮ ಕೈ ಹೋಗೋದೆ ನಾನ್ ವೆಜ್ಗೆ. ಇದು ಹನಿ ಚಿಲ್ಲಿ ಫಿಶ್ ಆ್ಯಂಡ್ ಇದು ಹೋಮ್ ಸ್ಟೈಲ್ ಚಿಕನ್ ಕರಿ. ಸೊ ಇವಾಗ ಇದನ್ನು ತಗೊಳ್ಳೋಣ. ನಂದು ನನ್ನ ಮಗದು ಐಸ್ ಕ್ರೀಮ್, ಅದು ಈ ಚಳಿನಲ್ಲಿ. ಅತ್ತು ಸಿಹ ಅತ್ತು ಹೇಗಿದೆ? ಚಳಿ ಆಗ್ತಿಲ್ವಾ? ಸಖತ್ ಚಳಿ ಆಗ್ತಾ ಇದೆ. ಬೆಚ್ಚಲ್ಲ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಬನ್ರಿ. ಹಾ, ಮಾತಾಡಿ. ಏನಂತ ಮಾತಾಡೋದು? ಫೋಟೋ ತೆಗಿತಾ ಇದ್ದೀರಾ ಅಂತ ಬಂದೆ. ವಿಡಿಯೋಗೆ ಅಂತ ಒಂದು ಫಿಲ್ಟರ್ ಹಾಕೊಂಡು ಮಾತಾಡ್ತಾ ಇದ್ದಾರೆ. ಏನಾದರೂ ಅವರು ಫಿಲ್ಟರ್ ತೆಗೆದ್ಬಿಟ್ರೆ ನನ್ನನ್ನು ರೋಸ್ಟ್ ಮಾಡಕ್ ಬಿಡ್ತಾರೆ ಅಲ್ವಾ? ಫುಲ್ ಟ್ರಾಫಿಕ್ ಟ್ರೈನ್ ಮಿಸ್ ಮಾಡ್ಕೊಂಡು ಬಿಟ್ವಿ. 4:45ಗೆ ಟ್ರೈನ್ ಇತ್ತು.
ಆಲ್ಮೋಸ್ಟ್ 4:35 ಆಗಿದೆ. ನಾವಿನ್ನು ಇಲ್ಲೇ ಇದ್ದೀವಿ. 3 ಕಿಲೋಮೀಟರ್ಸ್ ಹೋಗಬೇಕು. ವೆರಿ ಬ್ಯಾಡ್ ಟ್ರಾಫಿಕ್. ಸೊ ನೆಕ್ಸ್ಟ್ ಟೈಮ್ ಏನಾದ್ರು ನೀವಿದ್ರೆ ಚಿಕ್ಕಪ್ಪನ ಮಠಕ್ಕೆ ಹೋಗಬೇಡಿ. 1 hour ಮುಂಚೆನೇ ಬಿಟ್ಟಿದ್ವಿ, ಬಟ್ ಸ್ಟಿಲ್ ವಿ ಮಿಸ್ ದ ಟ್ರೈನ್. ಐ ಥಿಂಕ್ ಬ್ಯಾಂಗ್ಳೂರ್ ಟ್ರಾಫಿಕ್ಕಿಂತಲೂ ಜಾಸ್ತಿ ಅನಿಸುತ್ತೆ. ಸೊ 1.5 to 2 hours ಮುಂಚೆನೇ ನೀವು ಜಸ್ಟ್ 3 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕು ಅನ್ನೋ ಥರ ಇದು ಕೂಡ 1-2 hours ಮುಂಚೆ ನೀವು ಬಿಡಬೇಕಾಗತ್ತೆ. ವೆರಿ ಬ್ಯಾಡ್ ಲಕ್. ಫೈನಲಿ 5 o'clock ಬಂದು ಊಟಿ ಟ್ರೈನಲ್ಲಿ ಕೂತ್ಕೊಂಡಿದ್ದೀವಿ. ಟ್ರೈನ್ ಹೊರಟೋಗಿದೆ. ನೆಕ್ಸ್ಟ್ ಟ್ರೈನ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಗಂತ ಹೇಳಿ ಟಿಕೆಟ್ ಸಿಗಲಿಲ್ಲ. ಟಿಕೆಟ್ ಫುಲ್ ಕ್ಲೋಸ್ ಆಗೋಗಿದೆ. ಸುಮ್ಮನೆ ಕೂತ್ಕೊಂಡು 5:30 ಬರೋ ಟ್ರೈನನ್ನು ಹೆಂಗಿದೆ ಆ ಟಾಯ್ ಟ್ರೈನ್ ಅಂತ ನೋಡಿಕೊಂಡು ಮಕ್ಳಿಗೆ ತೋರಿಸಿ ವಾಪಸ್ ಹೋಗೋಣ ಅಂತ ಕೂತ್ಕೊಂಡಿದ್ದೀವಿ. ಸೊ ಇನ್ನೊಂದು ಅರ್ಧ ಗಂಟೆ ಟೈಮ್ ಪಾಸ್ ಮಾಡಬೇಕು. ಹಾಗಾಗಿ ಏನು ಮಾಡೋಣ ಅಂತ ಗೊತ್ತಾಗದೆ ಆಗ್ತದೆ. ಓಕೆ, ನಾವು ಒಂದು ಕ್ವೆಶನ್ ಕೇಳ್ತೀನಿ. ಊಟಿದು ಹಳೆ ಹೆಸರೇನು? ಕಮೆಂಟಲ್ಲಿ ತಿಳಿಸಿ ಯಾವುದು ಅಂತ. ಇಫ್ ಇಟ್ ಆಲ್ ನಿಮಗೆ ಗೊತ್ತಿದ್ರೆ. ನನಗೆ ಗೊತ್ತು, ನಿಮಗೆ ಗೊತ್ತಿದೆಯಾ? ಆಲ್ ಕಳ್ಳಾಸ್ ಇನ್ಸೈಡ್ ದಿಸ್ ಬೋಗಿ. ಟ್ರೈನ್ ಮಿಸ್ಸೇ ಆಗೋಗುತ್ತೆ ಅಂದ್ಕೊಂಡಿದ್ವಿ, ಬಟ್ ಸ್ಟಿಲ್ ನಮ್ಮ ಮನೆಯವರು ಫೈನ್ ಕಟ್ಟಾದರೂ ಕೂಡ ಟ್ರೈನಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಫೈನ್ ಕಟ್ಟಿ ಟ್ರೈನ್ ಒಳಗಡೆ ಕೂತ್ಕೊಂಡಿದ್ದೀವಿ. ಎಲ್ಲರ ಮುಖದಲ್ಲಿ ಅಹಾ ಇಂಥ ಖುಷಿ. ನಗುಪ್ಪ ಯಾವ ಬಿಡು ಆಯ್ತು ಬಿಡು ನೋಡೋಕ್ಕಾಗಿಲ್ಲ ಅಂತ ಹೋಗ್ಬಿಟ್ರು. ಪಾಪ ಏನೋ ಜೋಶಲ್ಲಿ ಮಾತಾಡ್ತಿದ್ರು. ವಿಡಿಯೋ ಮಾಡ್ತಿದ್ದೀನಿ ಅಂದ ತಕ್ಷಣ ಸೈಲೆಂಟೇ ಆಗೋದ್ರು. ಏನು ಸಕಲಾಗಿದೆ ಅಲ್ಲ. ಸಾರಿ. ಗೆಟ್ ರೆಡಿ ವಿತ್ ಮೀ ಇನ್ UT ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಆದರೆ ಮಕ್ಕಳು ಟೈಪಾಡ್ನ ಎಲ್ಲೋ ಹಾಕಿದ್ರೆ ಅಂತ ಸಿಗಲಿಲ್ಲ. ಸೊ ಹಾಗಾಗಿ ಯಾವ್ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೀನಿ ಅಂತ ಹಾಗೆ ವಿಡಿಯೋ ಮಾಡಿದ್ದೀನಿ. ಸೊ ಅದೆಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್, ಇದೆಲ್ಲ ಮೇಕಪ್ ಪ್ರಾಡಕ್ಟ್ಸ್. ಫ್ಲವರ್ ಬರ್ತದೆ ಫ್ಲವರ್ ನೋಡತ್ತು. ವೈಟ್ ಕಲರ್ ಫ್ಲವರ್ ಬರ್ತದೆ. ಸೊ ಹಾಯ್, ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ಇವತ್ತು ಚೆಕ್ಔಟ್ ಮಾಡ್ತಾ ಇದ್ದೀವಿ. ಇವಾಗ ಬೊಟಾನಿಕಲ್ ಗಾರ್ಡನ್ ಹಾಗೂ ಟೀ ಫ್ಯಾಕ್ಟ್ರಿ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿ ಇಲ್ಲೆಲ್ಲ ನೋಡಿಕೊಂಡು ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ವಾಪಸ್ ಮೈಸೂರು ಹೊರಟಿದ್ದೀವಿ. ಆ್ಯಂಡ್ ನಮ್ಮ ಡ್ಯಾಡಿ ಫುಲ್ ನ್ಯೂಸ್ ನೋಡ್ಕೊಂಡು ಬ್ಯುಸಿ ಆಗಿದ್ದಾರೆ. ಇಂಡೋ ಪಾರ್ಕ್ ಅಂದ್ಕೊಂಡು. ಆ್ಯಂಡ್ ನಮ್ಮ ಮನೆಯವರು ಚೆಕ್ಔಟಲ್ಲಿ ಬ್ಯುಸಿ ಆಗಿದ್ದಾರೆ. ಮಕ್ಕಳು ಆಟ ಆಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಅಮ್ಮ ಫೋಟೋ ಶೂಟಿಗೆ ಬ್ಯುಸಿ ಆಗಿದ್ದಾರೆ. ಸೊ ಓವರಾಲ್ ಊಟಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತಂದರೆ, ಬೆಂಗಳೂರಿಗಿಂತನೂ ಕೂಡ ಟ್ರಾಫಿಕ್ ಜಾಸ್ತಿ ಅನಿಸ್ತು. ತುಂಬ ಚೆನ್ನಾಗಿದ್ದಾರೆ. ಇಟ್ಸ್ ನಾಟ್ ಬಿಕಾಸ್ ಟೂರಿಸ್ಟ್ ಟೈಮ್ ಹತ್ತಿರ ಬಂದಿದೆ ಹಾಗಾಗಿ ಅನ್ನೋದಕ್ಕೋಸ್ಕರ ಅಲ್ಲ. ಇಲ್ಲಿ ಮ್ಯಾನೇಜ್ಮೆಂಟ್ ಪ್ರಾಪರ್ ಆಗಿಲ್ಲ. ಟ್ರಾಫಿಕ್ ಆಗಿರಲಿ, ಹ್ಯಾಂಡಲ್ ಮಾಡೋದಾಗಿರಲಿ, ಅದೆಲ್ಲ ಸ್ವಲ್ಪ ಪ್ರಾಪರ್ ಆಗಿಲ್ಲ. ಅದಿನ್ನೂ ಚೆನ್ನಾಗಾಯಿತು ಅಂದರೆ ಊಟಿ ಟ್ರಿಪ್ ವಿಲ್ ಬಿ ವೆರಿ ಗುಡ್. ಆ್ಯಂಡ್ ದ ಟಿಪ್ ನೀವೇನಾದ್ರು ಊಟಿಗೆ ಬರ್ತಿದ್ದೀರಾ ಅಂದರೆ, ನೀವು ಎಲ್ಲೇ ಹೋಗ್ಬೇಕಂದಿದ್ರು ಕೂಡ ಒಂದು 1/2 hour ಜರ್ನಿ ಅನ್ನೋ ಥರ ಇತ್ತು ಅಂತ ಅಂದರೆ 1 hour 1.5 hour ಮುಂಚೆ ಹೋಗಿ. ಬಿಕಾಸ್ ಎಸ್ಟರ್ಡೇ ನಾವು ಟಾಯ್ ಟ್ರೈನ್ ಮಿಸ್ ಮಾಡಿಕೊಂಡು, ಬಟ್ ಸ್ಟಿಲ್ ನಾವು ಟಾಯ್ ಟ್ರೈನ್ ಅರೇಂಜ್ ಮಾಡಿದ್ವಿ. ಹೇಗೆ ಅಂತ ನೀವು ಆಲ್ರೆಡಿ ವೀಡಿಯೋದಲ್ಲಿ ನೋಡಿದ್ದೀರಾ. ಸೊ
ಹಾಗಾಗಿ ಸ್ವಲ್ಪ ಬೇಗ ಬಿಡಿ ಟ್ರಾಫಿಕ್ ಇರೋದ್ರಿಂದ. ಅದು ಬಿಟ್ಟರೆ ಮಿಕ್ಕಿದೆ ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ಊಟಿ ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡಿ. ಆ್ಯಂಡ್ ಐ ಫೆಲ್ಟ್ ಲೈಕ್ ಊಟಿ ಒನ್ ಟೈಮ್ ವಿಸಿಟ್ ಇಸ್ ಫೈನ್ ಅನಿಸ್ತು. ಪದೇ ಪದೇ ನಾವೀಗ ಕೂರ್ಗಿಗೆ ಹೋಗೋ ಥರ, ಕೊಡಗಿಗೆ ಹೋಗೋ ಥರ ಪದೇ ಪದೇ ಬರಬೇಕನ್ನೋ ಥರ ಎಲ್ಲ ಏನೂ ಅನಿಸ್ಲಿಲ್ಲ. ಸೊ ಇದು ಟೀ ಫ್ಯಾಕ್ಟ್ರಿ. ಸೊ ಇಲ್ಲಿಂದ ಟೀ ಸೊಪ್ಪು ಬಂದು ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಂದು ಕ್ಲೀನಾಗಿ ಡಿಹೈಡ್ರೇಷನ್ ಥರ ಆಗಿ ಹಾಂ ರೆಡಿ ಆಗೋದು. ಇಲ್ಲಿ ಟೀ ಕೂಡ ಕೊಡ್ತಾ ಇದ್ದಾರೆ ಕುಡಿಯೋದಕ್ಕೆ. ಹೇಗೂ ಬೆಳಿಗ್ಗೆ ಟೀ ಕುಡ್ತಿರ್ಲಿಲ್ಲ, ಈಗ ಇಲ್ಲಿ ಟೀ ಟೈಮ್ ಆಗ್ತಾ ಇದೆ. ಗಮ್ಮಂತ ಇದೆ, ಚೆನ್ನಾಗಿದೆ. ಹೇಗಿದೆ ಮಟ್ಟಿ? ಚೆನ್ನಾಗಿದೆ. ಸ್ಟೋರ್ ಇದೆ. ಕಾರ್ಡಮಮ್ ಟೀ, ಚಾಕ್ಲೇಟ್ ಟೀ, ಸ್ಟ್ರಾಂಗ್ ಸಿಟಿ ಟೀ, ಬ್ಲ್ಯಾಕ್ ಟೀ, ಗ್ರೀನ್ ಟೀ, ವೈಟ್ ಟೀ, ಮಸಾಲಾ ಚಾಯ್, ಜಿಂಜರ್ ಲೆಮನ್ ಚಾಯ್ ಎಲ್ಲನೂ ಇದೆ. ಸೊ ಯಾವುದು ಇಲ್ಲಿ ನೀಲಗಿರಿ ತೈಲ ತುಂಬ ಫೇಮಸ್. ಹಾಗಾಗಿ ಇಲ್ಲಿ ಯಾವುದಾದ್ರೂ ನೀವು ಊಟಿಗೆ ಬಂದರೆ ನೀಲಗಿರಿ ತೈಲನ ತಗೊಳ್ದೆ ಮರಿದೆ ತಗೊಂಡು ಹೋಗಿ. ಇದಾದ್ರೂ ಸ್ಮೆಲ್ ಇಲ್ಲ, ತುಂಬ ಸ್ಮೆಲ್. 34 135 ಇದು ಮೈಗ್ರೇನ್ಗಂತೆ. ಮೈಗ್ರೇನ್ಗೆ ಟಾನ್ಸಿಲ್ 35 ಕಟ್ಟಿದೆ. ಇದು ಆಲ್ಮಂಡ್ ಮೂರು ಚೆನ್ನಾಗಿದೆ. ಚಕ್ 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 ಅಂತ ಒಂದು ಫೋಟೋ ತೆಗೆದುಕೊಟ್ಬಿಟ್ಟಿದ್ದೀನಿ. ಬಸ್ ಇಟ್ಟು ಒಂದು ನಾವು ಬೇಗ ಹೋಗಿ ನಿಂತ್ಕೊಂಡಿದ್ದೀವಿ, ನೋಡ್ಕೊಂಡ್ ಬಂದ್ಬಿಟ್ವಿ. ಇಲ್ಲ ಅಂದಿದ್ರೆ ಅದನ್ನು ಇದಾಗಿದೆ. ಒಳಗಡೆ ಟೀ ಕೊಡ್ತಾ ಇದೆ, ಕುಡ್ಕೊಂಡೇ ನಿಂತವ್ರು ಎಲ್ಲಾರು. ಇನ್ನೇನಿಕ್ಕೆ ಅಷ್ಟು ಜನ ಆಗೋದು ಮತ್ತೆ ಕ್ಯೂ ಅಲ್ಲಿ, ಪಟ ಪಟ ಮೂವ್ ಆಗಲ್ಲ ಯಾರು. ನಿಂದು ಆಡಿಯೋನು ಬಂತಮ್ಮ. ಅಮ್ಮ ಡಂಪಣ ಹಾಕೊಂಡು ಅನ್ಕೊಂಡು ಅದಕ್ಕೆಲ್ಲನೂ ಬಂತು. ಅಲ್ಲೆಲ್ಲ ಕೋತಿ ಕುಳಿತಿಂದ ಕಟ್ಕೊಂಡು ಕಟ್ಟಕ್ಕೆ ನೋಡಿದ್ರ ಅಯ್ಯೋ ರಾಮ ಯಾರಪ್ಪ. ಊಟಿಗೆ ಬಂದು ಚಾಯ್ ಕುಡ್ದಿಲ್ಲ ಅಂತ ಫೈನಲಿ ಊಟಿ ಟ್ರಿಪ್ ಮುಗ್ದೇ ಹೋಯ್ತು. ತುಂಬ ಚೆನ್ನಾಗಿತ್ತು. ನಿಮ್ಮೆಲ್ರಿಗೂ ಏನಾದ್ರು ಇಷ್ಟ ಆಗಿದ್ರೆ ಈ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್